ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಶ್ರೀ ಬ್ಲಾಗ್. ಇವತ್ತು ನಾನು ಮಾಡ್ತಾ ಇರೋಂಥ ಪೂಜೆ ತುಂಬಾ ಒಳ್ಳೆಯದು. ಸೊ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಸೊ ನಾನು ಇವತ್ತು ಮಾಡಿರೋದು ಉಪ್ಪಿನ ದೀಪ ಹಚ್ಚಿದ್ದೀನಿ. ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ಒಂದು ದೀಪ ಆಗಿರುತ್ತೆ. ನಾನು ಹಾಗಾಗಿ ಲಕ್ಷ್ಮಿಯ ರೂಪವೇ ಇನ್ನೊಂದು ಉಪ್ಪು ಅಂತ ಹೇಳ್ಬೋದು. ಶುಕ್ರವಾರ ಇದನ್ನು ತಪ್ಪದೆ 5 ವಾರ 9 ವಾರ ನಿಮ್ಗೆ ಹೆಂಗೆ ಅನುಕೂಲ ತಕ್ಕಂತೆ ನೀವು ಅದನ್ನು ಮಾಡ್ಬೋದು. ನಾನು ಶುಕ್ರವಾರ 5 ವಾರ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ. ಶುಕ್ರವಾರ ಬ್ರಾಹ್ಮಿ ಮುಹೂರ್ತ 4ರಿಂದ 6 ಗಂಟೆ ಒಳಗಡೆ ಉಪ್ಪಿನ ದೀಪ ಹಚ್ಚಿದ್ರೆ ನಿಮಗೆ ಆರ್ಥಿಕ ಅಭಿವೃದ್ಧಿ, ಹಣಕಾಸು ಸಮಸ್ಯೆ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ದೇವರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಎಷ್ಟು ವಾರ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರ ಅಷ್ಟು ವಾರದೊಳಗಡೆ ನಿಮ್ಮ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಉಪ್ಪಿನ ದೀಪ ಹಚ್ಚಿದ್ದೀನಿ. ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಅದನ್ನು ಹಚ್ಚಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಮಣ್ಣಿನ ಹಣತೆ ಬರುತ್ತೆ, ಅಂದರೆ ಮಣ್ಣಿನ ತಟ್ಟೆ ಬರುತ್ತೆ. ಆ ತಟ್ಟೆಗೆ ಅರಿಶಿನ ಹಾಕಿ ಫುಲ್ ಅದನ್ನು ಅರಿಶಿನಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಫುಲ್ ಹಿಂದೆ ಮುಂದೆ ಎಲ್ಲ ಅದನ್ನು ಅರಿಶಿನ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು 5 ಕಡೆ ಕುಂಕುಮನ ಹಚ್ಚಬೇಕು. ಅದಾದಮೇಲೆ ಒಳಗಡೆ ಉಪ್ಪನ್ನು ಕಂಪ್ಲೀಟಾಗಿ ಹಾಕಿ, ಅದು ಹೊಸ ಉಪ್ಪಾಗಿರಬೇಕು. ಯಾವುದೇ ಕಾರಣಕ್ಕೂ ಅಡುಗೆಗೆ ಯೂಸ್ ಮಾಡಿರ್ಬಾರ್ದು, ಅದನ್ನು ಹೊಸ ಉಪ್ಪನ್ನ ಹಾಕಬೇಕು. ಅದಾದಮೇಲೆ ಉಪ್ಪನ್ನು ಹಾಕಿ 2 ದೀಪ ತೊಗೊಂಡು ಎರಡಕ್ಕೂ ಕೂಡ ಅರಿಶಿನ ಒಳಗಡೆಯಿಂದ ಮತ್ತು ಹೊರಗಡೆ 2 ಕಡೆಯೂ ಕೂಡ ಸ್ಪ್ರೆಡ್ ಮಾಡಿ 2 ಬತ್ತಿ ಮಾಡಬೇಕು. ನಾನು ತೋರಿಸಿದ್ರಲ್ಲ ನೋಡಿ, 2 ದೀಪ ಕೂರಿಸ್ಬಿಟ್ಟು ಒಳಗಡೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಹಾಕ್ಬೋದು. 2 ಬತ್ತಿ ಮಾಡಿ 2 ಬತ್ತಿಯಿಂದ ದೀಪ ಹಚ್ಚಬೇಕು. ನೀವು ದೀಪ ಹಚ್ಚಬೇಕಾದ್ರೆ ಡೈರೆಕ್ಟಾಗಿ ನೀವು ಮ್ಯಾಚ್ ಬಾಕ್ಸಿಂದ ಅದನ್ನು ಹಚ್ಚಬಾರ್ದು. ಊದುಬತ್ತಿ ಇರುತ್ತಲ್ಲ, ಅಂದರೆ ಗಂಧದ ಕಡ್ಡಿ ಇರುತ್ತಲ್ಲ, ಆ ಗಂಧದ ಕಡ್ಡಿ ಮೂಲಕ ನೀವು ದೀಪನ ಹಚ್ಚಬೇಕಾಗುತ್ತೆ. ಲಕ್ಷ್ಮಿಗೆ ಪ್ರಿಯವಾದದ್ದ ಹೂವು ಅಂತಂದರೆ ಅದು ಕೆಂಪು ಹೂವು, ರೆಡ್ ರೋಸು. ಸೊ ಹಾಗಾಗಿ ನಾನು ಅದು ರೆಡ್ ರೋಸು ಮತ್ತು ಕಾಕಡ ಹೂವು ತೊಗೊಂಡಿದ್ದೀನಿ. ಮಲ್ಲಿಗೆ ಕೂಡ ಹಾಕ್ಬೋದು. ತುಂಬಾ ಇಷ್ಟವಾದಂತೆ ಕೆಂಪು ಹೂವು. ಸೊ ಹಾಗಾಗಿ ನಾನು ಕೆಂಪು ಮತ್ತು ಸಾಮಂತಿಗೆ ಹೂವು ಮತ್ತು ನಾನು ಕಾಕಡ ಹೂವು 3 ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ನೀವು ಕೂಡ ಕೆಂಪು ಹೂವಿನಿಂದಲೇ ಅಲಂಕಾರ ಮಾಡಿ ದೇವಿಗೆ ದೀಪ ಹಚ್ಬೋದು. ಸೊ ನಾನು ಇಷ್ಟೇ ಹೇಳಿದ್ದೀನಲ್ಲ, ಮಣ್ಣಿನ ಹಣತೆ ತೊಗೊಂಡು ಉಪ್ಪು ಹಾಕಿ ಅದಕ್ಕೆ ಅರಿಶಿನದಿಂದ ಹಿಂದೆ ಮುಂದೆ ಎಲ್ಲ ಸ್ಪ್ರೆಡ್ ಮಾಡಿ ಕುಂಕುಮ ಹಾಕಿ ಸ್ವಲ್ಪ ಒಳಗಡೆ ಉಪ್ಪು ಹಾಕಾದ್ಮೇಲೆ 2 ದೀಪ ಇಡ್ತೀರಲ್ಲ, ದೀಪ ಫಸ್ಟ್ ಒಂದು ದೀಪ ಇಟ್ಟಾದಮೇಲೆ ಅದಕ್ಕೂ ಕುಂಕುಮ ಎಲ್ಲ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ 4 ಕಾಳು ಅಕ್ಷತೆ ಹಾಕಿ ಅದ್ರ ಮೇಲೆ ಇನ್ನೊಂದು ದೀಪ ಇಟ್ಟು ತುಪ್ಪ ಅಥವಾ ಎಣ್ಣೆಯಿಂದ 2 ಬತ್ತಿನ ಸೇರಿಸಿ ದೀಪ ಹಚ್ಚಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಏನಿರುತ್ತೆ ನಿಮ್ಮ ಕಷ್ಟ ಅಥವಾ ಹಣಕಾಸು ಸಮಸ್ಯೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸೊಲ್ಯೂಷನ್ ಸಿಗೋ ಥರ ನೀವು ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ ಬೇಡ್ಕೋಬೇಕಾಗುತ್ತೆ. ಕೆಲವರು 3 ವಾರ ಕೂಡ ಮಾಡ್ಬೋದು. ನೀವು ಮಾಡಿದ್ದ ವಾರ ನೀವು ಯಾವಾಗ ಉಪ್ಪಿನ ದೀಪ ಹಚ್ತೀರಾ ಆವತ್ತಿನ ದಿನ ನೀವು ನಾನ್ ವೆಜ್ ತಿನ್ನಂಗಿಲ್ಲ. ಸೊ ಮನೇಲಿ ಕೂಡ ನಾನ್ ವೆಜ್ ಮಾಡೋ ಹಾಗಿಲ್ಲ. ಇದನ್ನು ನೀವು ಬೇಕಾದರೆ ಉಪ್ಪಿನ ದೀಪ ಹಚ್ಚಿದ ದಿನ ಅದು ಹಾಗೇ ಇದೆ. ನಾಳೆಗೆ ನೀವು ಅದನ್ನು ಉಪ್ಪನ್ನು ಸಿಂಕ್ ಮೂಲಕನೋ ಅಥವಾ ಗಿಡಕ್ಕೆ ನೀರು ಹಾಕಿ ಉಪ್ಪನ್ನು ನೀರೊಳಗಡೆ ಹಾಕಿದ್ರೆ ಕರಗಿಸ್ಬಿಟ್ಟು ಗಿಡಕ್ಕೆ ಹಾಕ್ಬೋದು. ತಪ್ಪಿದ್ರೆ ಸಿಂಕ್ಗೆ ಅದನ್ನು ಹಾಕಿದ್ರೆ ನೀವು ನಕಾರಾತ್ಮಕ ಶಕ್ತಿಯೆಲ್ಲ ಆ ಸಿಂಕ್ ಮೂಲಕ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ನೀವು ಕೂಡ ಯಾರೆಲ್ಲ ಉಪ್ಪಿನ ದೀಪ ಹಚ್ಚಬೇಕು, ನಿಮ್ಮ ಹಣಕಾಸಿನ ಸಮಸ್ಯೆ ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಥವಾ ಏನೇ ಒಂದು ಫೈನಾನ್ಷಿಯಲಿ ಗೇಯ್ನ್ ಆಗ್ತಿಲ್ಲ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಹಣಕಾಸು ಯಾವುದು ಬರ್ತಾ ಇಲ್ಲ, ಕೈಗೆ ಯಾವುದು ದುಡ್ಡು ನಿಲ್ತಾಯಿಲ್ಲ ಅಂತ ಇದನ್ನು ಟ್ರೈ ಮಾಡ್ಬೋದು ನೀವು.